ಕುಟುಂಬದಲ್ಲಿ ನಾವು ಏನಾದ್ರು ಕೆಲಸಕ್ಕೆ ತಂದೆ ಹತ್ರನೋ ತಾಯಿ ಹತ್ರನೋ ಅಣ್ಣ ತಂಗಿ ತಮ್ಮ ಇವ್ರ ಹತ್ರ ಎಲ್ಲ ಹೋದಾಗ ಒಂದು ಮಾತು ಹೇಳ್ತಾರೆ, ಅಥವಾ ನಮ್ಮ ಸ್ನೇಹಿತರ ಹತ್ರ ಯಾವಾಗಲಾದ್ರು ಹೊರಗಡೆ ಹೋದಾಗ ಏನಾದ್ರು ಕೆಲಸ ಆಗಬೇಕು ಅಂದಾಗಲೂ ಅಷ್ಟೆ ಅದೇ ಮಾತು ಹೇಳ್ತಾರೆ. ಯಾವುದು ಗೊತ್ತಾ? ನಾನು ಮಾಡ್ತೀನಿ ಬಿಡಪ್ಪ, ನಿನಗ್ಯಾಕೆ ಅಂತ ಸಮಾಧಾನ ಹೇಳ್ತಾರಲ್ಲ, ಆ ಮಾತಲ್ಲಿ ಎಷ್ಟು ಅರ್ಥ ಇದೆ ಅಂತ ನಮ್ಮ ಗುರುಗಳು ಒಂದು ಸರಿ ಹೇಳಿದ ನೆನಪು. ಯಾಕಂದರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಅದೆಲ್ಲ ಆಳವಾಗ ಆಲೋಚಿಸಲ್ಲ. ಆದರೆ ನಾವು ಓದ್ತಾ ಜ್ಞಾನ ಹೆಚ್ಚಾದಂಗೆ ಗುರುಗಳು ಹೇಳಿದ ಮಾತು ನೆನಪಿಗೆ ಬರುತ್ತೆ. ಅವ್ರು ಹೇಳಿದರು, ನಾನು ಮಾಡ್ತೀನಿ ಬಿಡಪ್ಪ, ನಾನು ಮಾಡ್ತೀನಿ ಬಿಡಮ್ಮ ಅಂತ ಯಾರು ಹೇಳಿದಾಗ ಆ ನಾನು ಅನ್ನುವ ಒಂದು ಭಾವ ಇದೆಯಲ್ಲ, ಅದು ಆತ್ಮವಿಶ್ವಾಸವೂ ಆಗ್ಬೋದು. ನಾನು 4 ಜನಕ್ಕೆ ಒಳ್ಳೇದು ಮಾಡ್ತೀನಿ, ನಾನು ನಂಬುದವ್ರಿಗೆ ಸಂತೋಷ ಕೊಡ್ತೀನಿ ಅನ್ನುವಾಗ ಅದು ಒಳ್ಳೆಯ ಭಾವನೆ ಆಗುತ್ತೆ. ಅದೇ ನಾನು ಮಾಡ್ತೀನಿ ನಿನಗ್ಯಾಕೆ ಅಂದಾಗ ಅದೇ ನಾನು ಅನ್ನೋದು ಅಹಂಕಾರ ಆಗುತ್ತೆ. ಹೀಗೆ ನಾನು ಅನ್ನೋದು ಎಂತೆಂಥ ಭಾವನೆ ತಳೆಯುತ್ತೆ ನೋಡಿ ಅಲ್ವಾ? ಅದಕ್ಕೆ ನಾನು ಮಾಡ್ತೀನಿ ಬಿಡು ಅನ್ನುವಾಗ ನಮಗೆ ಆತ್ಮವಿಶ್ವಾಸದ ಭಾವನೆ ಇರಲಿ, ಬೇರೆಯವರನ್ನು ಸಂತೃಪ್ತಗೊಳಿಸ್ತೀನಿ ಅನ್ನೋ ಭಾವನೆ ಇರಲಿ, ನನ್ನ ಜೀವನ ಸಾರ್ಥಕ ಆಗುತ್ತೆ ಅನ್ನೋ ಭಾವನೆ ಇರಲಿ ಅಲ್ವಾ? ನಮಸ್ತೆ.